ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತಾ ಇರೋದು ಬೂಮ್ ಮಾಡೋಡಿ. ಇವತ್ತು ಗೋವಾ ಬ್ಲಾಗ್ ಎಪಿಸೋಡ್ 3. ನಮ್ಮದೇ ರೂಮ್ ಟೂರ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಬೆಡ್ರೂಮು. ನಾವು 3 ಜನ ಅಲ್ವಾ, ಡಬಲ್ ಕಟ್ ಬೆಡ್ ಒಂದು, ಸಿಂಗಲ್ ಕಟ್ ಬೆಡ್ ಒಂದು, ಅದಕ್ಕೆ ಕಡೆ ಒಂದು ಸಿಂಗಲ್ ಬೆಡ್ ಇದೆ. ಪ್ಲಸ್ ಇದೆ ಒಂದು ಬೀರೋ, ಟಿ ವಿ, ಎ ಸಿ, ಅದು ಬಾತ್ರೂಮ್. ಆ ಸುಮ್ಗೆ ಏನೋ ಡೋರಿಗೆ ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಆಮೇಲೆ ಹಿಂಗೆ ಓಪನ್ ಮಾಡ್ತಿದ್ದಂಗೆ ಈ ಕಡೆ ನಮ್ಮದು ಒಂದು ಯಾವುದೋ ಒಂದು ಕೆರೆ ಐತೆ. ಸೆರೆ ಕಾಣ್ತಿಲ್ಲ, ಕೆರೆ ಇರಲಿ, ನಾವು ಮುಂದೆ ಹೋಗಿ ತೋರಿಸ್ತೀವಿ ನೋಡ್ಕೊಳ್ಳಿ. ಹಂಗೆ ಹೋಗ್ತಿದ್ದಂಗೆ ಅಲ್ಲಿ ನೋಡಿ ಡಿಸ್ಕೋ ಲೈಟ್ ಹೊಡಿತಾ ಐತೆ. ಇವಾಗ ಹೋಗ್ತಾ ಇರೋ ಜಾಗನೇ ಅದೇ ಗಾಯ್ಸ್. ಡಾರ್ಕಲ್ಲಿ ಏನೂ ಕಾಣಿಸಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಗ್ಯಾಜೆಟ್ ಇಟ್ಕೊಂಡಿದ್ದೀನಿ. ಅದೇನಂತ ನೀವು ತೋರಿಸ್ತೀನಿ ತಡೀರಿ. ಡಾರ್ಕ್ ಅಂತ ನನಗೂ ಚೆನ್ನಾಗಿ ಗೊತ್ತು, ಬೀಚಲ್ಲಿ ಡಾರ್ಕ್ ಆಗಿರುತ್ತೆ ಅಂತೇಳ್ಬಿಟ್ಟು ಹೊಸ ಒಂದು ಗ್ಯಾಜೆಟ್ಟು, ನಾರ್ಮಲ್ ಗ್ಯಾಜೆಟ್ಟೆ, ಅದು ನಿಮಗೆ ಮುಂದೆ ತೋರಿಸ್ತೀನಿ. ಓಕೆನಾ? ಇದಕ್ಕೆ ಮುಂಚೆ ಯಾರು ಗೋವಾ ಬ್ಲಾಗ್ ಒಂದು ಎಪಿಸೋಡ್ ನೋಡಿಲ್ವೋ ಹೋಗಿ ನೋಡ್ಕೊಳ್ಳಿ. ಇವಾಗ ಟೈಮ್ ಆಲ್ಮೋಸ್ಟ್ ಒಂದು ಸೆಕೆಂಡ್ ಇರಲಿ, 8:21 ಆಯಿತು. ಓಕೆನಾ ಗೈಸ್? ಇವಾಗ ನಾನು ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಇದೇ ನಮ್ಮ ಯಾರು ಆ ಗ್ಯಾಜೆಟ್ ಕನೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಓಕೆನಾ ಗೈಸ್? ಬೆಳ್ಕಲ್ಲಿ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ ಫ್ಲ್ಯಾಶರು. ನೋಡಿ, ತಲೆ ಕಾಣಿಸ್ತಾ ಇಲ್ವಾ? ತಲೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಓಕೆ, ಶೂ ಹಾಕ್ಕೊಂಡು ಇವಾಗ ಹೊರಡ್ತಾನೆ ಇರೋದು ಬೀಚ್ ಕಡೆ ಎಲ್ಲ. ನೈಟ್ ಪಾರ್ಟಿ ಅಂತ ನಾನು ನೋಡಿದ್ದೀನಿ. ಇವಾಗ ಶುಕ್ರವಾರ ನೈಟು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಗೆಟ್ ರೆಡಿ ಗಾಯ್ಸ್. ಆಮೇಲೆ ಹೋಗಿ ಈಗ ಫುಲ್ ಮಜಾ ಮಾಡೋದೆ, ಅಂದರೆ ವ್ಲಾಗ್ ಮಾಡೋದೆ, ಅದನ್ನ ಮಜಾ ಅಂತ ಇರೋದು. ಯಾರ್ಯಾರು ವೆಯ್ಟಿಂಗಲ್ಲಿ ಇದ್ದೀರೋ ಲೈಕ್ ಮಾಡಿ, ಆಮೇಲೆ ನಮಗೂ ಗೊತ್ತಾಗತ್ತೆ ಹೋಗೋಣ ಇವತ್ತು ಗೋವಾ ಬೀಚಲ್ಲಿ ಏನು ಅಂತದಿದೆ ಅಂತ. ಓಕೆನಾ? ಓಕೆ ಗೈಸ್, ಬೈ. ನೋಡ್ಕೊಳ್ಳೋಣ ಗೈಸ್. ಹಿಂಗೆ ಬೆಳ್ಕೊಡ್ತೀನಿ ನೋಡಿ, ಎಷ್ಟು ಬೆಳ್ಕಾಗಿ ಕಾಣ್ತಿದ್ದೇನಲ್ಲ. ಈಗ ಗೆಟ್ ರೆಡಿ. ನಾರ್ಮಲ್ ತುಂಬ ವೈಡ್ ಹಂಗೆ ನಾರ್ಮಲ್ ಆಗಿ ಸೆಟ್ ಹೊಡ್ಕೊಂಡು ಹೋಗೋಣ. ಹಿಂಗೆ ಹೊಡ್ಕೊಂಡು ರಜ್ಜಿ ಇವತ್ತು ನಮ್ಮದೇ ಫುಲ್ಲು ಹಾವಳಿ. ಇವತ್ತು ಗೋವಾ ಅಲ್ಲ, ಸೆಂಟ್ ದಾಸಿ ಹೊಡ್ಕೊಬಿಟ್ಟೆ ಗೈಸ್. ಈಗ ನಾವು ರೂಮಿಂದ ಆಚೆ ಹೊಡ್ತಾ ಇದ್ದೀನಿ. ಸ್ಪೆಕ್ಸ್ ಹಾಕ್ಕೊಂಡು ಕಣ್ಣ ಮೇಲೆ ಫ್ಲ್ಯಾಶ್ ಹೊಡಿತೈತಲ್ಲ, ತುಂಬ ಓವರ್ ಆಗೋಯ್ತು. ಇಡ್ಲಿ ಬಿಡಿ, ಪರವಾಗಿಲ್ಲ. ನಾವು ಸ್ವಲ್ಪ ಸೀನ್ ತೋರ್ಸೋಣ. ಅಯ್ಯೋ, ಏನು ರೂಮಿಂದ ನಮ್ಮ ಬೆಳಗ್ಗೆ ಕಾಣಿಸ್ತಲ್ಲ. ಓಕೆ ಗಾಯ್ಸ್, ಇವಾಗ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 8:30 ಆಯಿತು. ಇಲ್ಲಿಂದ ನಾವು ಬಾಗಾ ಬೀಚ್ ಕಡೆ ಹೊಡ್ತಾ ಇದ್ದೀವಿ. ಏನಕ್ಕಂದರೆ ನೈಟ್ ಲೈಫ್, ಗೋವಾ ನೈಟ್ ಲೈಫ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮೇನ್ ಗೋವಾ ಅಂದರೆ ಗೋವಾ ನೈಟ್ ಲೈಫ್ ಅಂತ ಹೇಳ್ತಾಯಿದ್ರು. ಅದೇ ಇವತ್ತು ಗೋವಾ ನೈಟ್ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಓಡ್ತಾ ಇದ್ದೀವಿ. ನಮ್ಮ ಗಾಡಿಯಲ್ಲಿದೆ ನೋಡಿ, ಇದೇ ನಮ್ಮ ಗಾಡಿ. ವೆಸ್ಪಾ ತೊಗೊಂಡಿದ್ವಿ. ಪರ್ ಡೇ 350 rupees ಒನ್ ಡೇಗೆ. 2 days ತೊಗೊಂಡ್ರೆ 300 ಅಂತ ಮಾತಾಡಿ ನೆಗೋಷಿಯಬಲ್ ಮಾತಾಡಿ ತೊಗೊಂಡಿದ್ದೀವಿ. ಇಲ್ಲಿಂದ ಈಗ ನಮ್ಮದು ರೂಮ್ಗೂ ಇದಕ್ಕೂ ಜಸ್ಟ್ ಒಂದು 2 kilometers, ಅರೌಂಡ್ 2 kilometer ಹೊರಡನೆ ಐತೆ. ಇದರಲ್ಲಿ ಹೆಂಗಂದ್ರೆ ಗೋವಾಲ್ಲಿ ಹೆಂಗಂದರೆ ಡ್ರೈವರ್ ಮಾತ್ರ ಹೆಲ್ಮೆಟ್ ಹಾಕೋದು ಸಾಕು. ಪಿಲಿಯನ್ ಸೀಟ್ರಲ್ಲ, ಹೆಲ್ಮೆಟ್ ಹಾಕೊಳ್ಳೋಂಗೆ ಏನಿಲ್ಲ. ನಮ್ಮ ರೂಮು ನಾಟ್ ಬ್ಯಾಡ್ ಓಕೆ, ವರ್ತು 900 rupees ವರ್ತ್ ವಿತ್ 1000 rupeesಗೆ ಓಕೆ, ನಾಟ್ ಓಕೆ. ಓಕೆ ಗಾಯ್ಸ್, ಹೋಗ್ತಾ ಬೀಚಲ್ಲಿ ಹೆಂಗಿದೆ ನಮಗೂ ಗೊತ್ತಿಲ್ಲ. ನೈಟ್ ಲೈಫು ಹೋಗಿ ಫುಲ್ಲಾಗಿ ಎಂಜಾಯ್ಮೆಂಟ್ ಮಾಡ್ತಾನೆ ಇರೋದು ಗಾಯ್ಸ್. ಒಂದು ನಿಮಿಷ, ಹೊರಟಿದ್ದೀವಿ ಈಗ ನಾವು ಗೋವಾ ಬಾಗಾ ಬೀಚ್ ಕಡೆ. ನೈಟ್ ಲೈಫ್ ಇನ್ ಗೋವಾ ಬಾಗಾ ನೋಡಿ. ಫುಲ್ ನನ್ನ ಹಿಂದೆ ಎಲ್ಲ ಫುಲ್ ನೋಡಿ, ಈ ಕಡೆ ಎಲ್ಲ ಪಾರ್ಕ್ನವ್ರೆ. ಏನು ಈಗೇನೋ ಒಂದು 1/2 kilometer ಸಮಥಿಂಗ್ ಅಷ್ಟೇ ಬಾಗಾ ಬೀಚ್ ಕಡೆ. ಫುಲ್ಲು ಹೆಂಗಿದೆ ಬಾಗಾ ಬೀಚು. ಗೋವಾ ಅಂತಿದ್ರಲ್ಲ, ಅದು ಏನು ಎಕ್ಸ್ಪ್ಲೋರ್. ಅದಕ್ಕೋಸ್ಕರ ಇವತ್ತು ನಾನು ಹೋಗಲೇ ಗೋವಾ ಅಂತಿದ್ರಲ್ಲ, ಅದು ಏನಂತ ನಾನು ನೋಡಬೇಕು ಅಷ್ಟೇ. ಹಂಗೆ ಹಿಂಗಿದೆ ಗೋವಾ. ಓಹೋ ಮಚ್ ಗಿಡ್ಡ, ಏನು ಟ್ರಾಫಿಕ್ ಐತಿ, ಲೈಕ್ ಫುಲ್ ಟ್ರಾಫಿಕ್ಕು. ಹಂಗೆ 2 wheeler ಸೈಡಿಂದ ಹೋಗೋ ಗಿಡ್ಡ ಯಾರು ಕೇಳಲ್ಲ. ಹೋಗೋ ನೋಡಿ ಗೈಸ್, ನೋಡ್ಕೊಳ್ಳಿ ಫುಲ್ ಆನ್. ಹೋಗಿ ಯಾರು ಕೇಳಲ್ಲ, ವಿಡಿಯೋ ಯಾವ ನೋಡಿ.
ಫುಲ್ ಗೋವಾ ನೈಟು, ಮಾರ್ನಿಂಗಿಂದ ನೈಟೇ ಸಾಕಾಗಿರೋದು ನೋಡಿ. ಶಾಪಿಂಗ್ ಸೆಂಟ್ರು, ಮಾಲು, ಬೇರೆ ಇದು ರೆಸ್ಟೋರೆಂಟು, ಏನು ನೋಡಿ. ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ ಓಡಾಡಿದ್ದೀನಿ ರೋಡಲ್ಲಿ, ಒಂದು ಗಾಡಿಗೆ ಒಂದು ಜಾಮ್ ನಿಂತ್ಕೊಳ್ಳಲ್ಲ. ಇವಾಗ ನೋಡಿ ಫುಲ್ ಆ್ಯಂಡ್ ಫುಲ್ ಲೈನು. ಮುಂದೆ ಹೋಗಿ ಲೆಫ್ಟ್ ತೊಗೊಳ್ಬೇಕು ನಾವು, ಇಲ್ಲಿ ಹಿಂಗೆ ಮುಂದೆ ಹೋಗಿ ಅಲ್ಲಿಂದ ಲೆಫ್ಟ್ ತೊಗೊಳ್ಬೇಕು ಬಾಗಾ ಬೀಚ್ ಕಡೆ. ನಾವು ಫಸ್ಟ್ ಟೈಮ್ ಇನ್ ಗೋವಾ. ಹಾಂ ನೋಡ್ಕೊಳ್ಳಿ. ಸಾರಿ, ಬೂಮರ್ ಡ್ಯೂಡ್. ಓಕೆಟಾ ಗೈಸ್, ಅವರು ಹಿಂದೆ ಬರ್ತಾರಲ್ಲ, ಅವ್ರು ಏನು ನಿಮ್ಮ ಯೂಟ್ಯೂಬರ್ ನೇಮ್ ಅಂತ ಕೇಳಿದ್ರು. ಅದೇ ಬೂಮರ್ ಡ್ಯೂಡ್ ಅಂತ ಹೇಳ್ತಿದ್ದೆ. ಬನ್ನಿ ಅಲ್ಲಿಂದ ಮುಂದೆ ಹಂಗೆ ಹೋಗೋಣ. ನೋಡಿ ಫ್ಯಾಮಿಲಿ ಫುಲ್ಲು ಹಂಗೆ ಒಂದೇ ಥರ ಬಟ್ಟೆ ಕಣಪ್ಪ ಎಲ್ಲರೂ. ಗೋವಾ ಮಾರ್ಕೆಟ್ ಆಯಿತು ಗೋವಾ ಮಾರ್ಕೆಟ್ ನೋಡಲಿ. ಏನು ಲೈಟಿಂಗು ಬೇರೆ ಫಾಲಿನ ನೋಡ್ಕೊಳ್ಳಿ. ಏನು ಗಿಕ್ಕ ನೋಡ್ಕೊಂಡು ಓಹೋ ಏನು ನೈಟ್ ಚಿಲ್ಲು. ಇದೆ ಎಲ್ಲಿ ಅಷ್ಟೇ ಯಾರಿಲ್ಲ ಅಂತ. ಫುಲ್ ನೋಡಿ, ಫುಲ್ ಚಿಲ್ಲೆ, ಫುಲ್ ನೋಡಿ ಹೇಗಿದೆ ಗೋವಾ ನೈಟು. ಸ್ಲೋ ಹೋಗಿ ಇಲ್ಲಿಂದ ನಾವು ಮುಂದೆ ಹೋಗಿ ಅಲ್ಲಿ ಹೋಗಿ ಗಾಡಿ ಪಾರ್ಕ್ ಮಾಡೋದು. ಡೊಮಿನೋಸ್ ಇದೆ, ಬೇರೆ ಟ್ಯಾಟೂ ಶಾಪು, ಡ್ರಿಂಕ್ಸು ಬೇರೆ ಇವೆ, ಬೇರೆ ಟ್ಯಾಟೂ ಶಾಪು, ಡ್ರಿಂಕ್ ಶಾಪ್ ಬೇರೆ, ಮೇಯ್ನ್ ಅದೇ. ಅದು ಬಿಟ್ಟರೆ ನೆಕ್ಸ್ಟ್ ರೆಸ್ಟೋರೆಂಟೇ ನೋಡಿ. ಗೋವಾಲಿ ಯಾವುದೇ ಗಾಡಿ ನೋಡಿ ಬೇರೆ ವೆಸ್ಪಾಗಳೇ ಜಾಸ್ತಿ. ಅದಿಲ್ದಾರೆ ವೆಸ್ಪಾ ಬೇರೆ ಫೋನಿಲ್ಲ ಬೇರೆ ಮಚ್ಚ, ಫೋನ್ ಬೇರೆ ಇಲ್ಲ ಅಂತಾಗ. ಒಂದು ಲೇಡಿ ಒಂದು ಬೈಕ್ ಓಡಿಸ್ಕೊಂಡು ಹೋಗ್ತಾವಳೆ, ಸೂಪರ. ಹಾಂ ಇದೆ. ಇವತ್ತಿಗಿಂತ ಇವತ್ತು ಫ್ರೈಡೇ ನೈಟು, ನಾಳೆ ಸ್ಯಾಟರ್ಡೆ ನೈಟು ಸಾಕಾಗಿರೋದಂತೆಲ್ಲ ಹೇಳ್ತಾ ಇತ್ತು. ಪಿಂಕ್ ಎಲಿಫೆಂಟ್ ಇದು. ಹಾಂ ಕರ್ಕೊಂಡೋಗೋ. ಇಲ್ಲಿಗಿಂತ ನೈಟ್ ಪಿಂಕ್ ಇದೆ, ಪಿಂಕ್ ಎಲಿಫೆಂಟ್ ಇದೆ ಸಾಕಾಗಿರುತ್ತೆ ಅಂತ ಹೇಳಿದ್ರು. ಫ್ರೈಡೇ ನೈಟಿಗಿಂತ ಸ್ಯಾಟರ್ಡೆ ನೈಟೇ ಮಜಾ ಆಗಿರೋದು ಅಂತ ಹೇಳ್ತೀವಿ. ಬ್ರೋ ಸ್ಯಾಟಿ ಬೇಡ ಬ್ರೋ, ಟ್ಯಾಟು ಅಂತ ಕೇಳಿದ್ರೆ ನಮ್ಮ ಟ್ಯಾಟು ಆಲ್ರೆಡಿ ನಾವು ಹಾಕ್ಕೊಂಡು ಮನೇಲಿ ಬೈಸ್ಕೊಂಡಿದ್ರೆ ಸಾಕು. ಇದಕ್ಕೆ ಮೇಲೆ ಟ್ಯಾಟು ಅಂತೂ ಬೇಡವೇ ಬೇಡ. ಕೈ ಲೆಫ್ಟ್ ಹ್ಯಾಂಡ್ ಹಾಕ್ಕೊಂಡು ಫುಲ್ ಮನೇಲಿ ಬೈಸ್ಕೊಂಡು ಉಗ್ಸ್ಕೊಂಡು ಸಾಕಾಗವು ಇದು ಗಾಯ್ಸ್. ಇದಲ್ಲದೆ ಇನ್ನೂ ಟ್ಯಾಟು ಹಾಕ್ಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಮೆಟ್ ಕಿತ್ತೋದಂಗೆ ಕೊಟ್ಬಿಡ್ತಾರೆ ನಮ್ಮಮ್ಮ. ದೆನ್ ಫ್ರೈಡೇ ನೈಟ್ ಗೋವಾ ಬಾಗಾ ಬೀಚ್. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಏನು ವೀಡಿಯೋಲಿ ನೋಡಿದಷ್ಟು ಏನಿಲ್ಲ. ಮೇಯ್ನ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಅಂತ ನಿಜವಾಗ್ಲೂ ನನಗೂ ಏನು ಗೊತ್ತಿಲ್ಲ. ಬೇರೆ ಕ್ರೌಡು ನೋಡಿ ಶುರುವಾಯಿತು ಪಾರ್ಟಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಒಳ್ಳೆ ಪಾರ್ಟಿ ನಡೀತೈತೆ. ಯಾವುದಾದ್ರೂ ಒಂದು ಪಬ್ಗೆ ಎಂಟ್ರಿ ಆಗೋಣ ಅಂತ ಅನ್ಕೊತಾ ಇದ್ದೀನಿ ನಾನು. ಅದು ನಡೀತದ ಇಲ್ಲ ಅಂತ ನನಗೆ ಒಂಚೂರು ಗೊತ್ತಿಲ್ಲ. ನೋಡೋಣ ಹೆಂಗಿದೆ ಅಂತ. ಹಾಂ ಆದರೆ ಗೋವಾ ನೈಟ್ ಬರೋ ಮಾತ್ರ ಸಿಕ್ಕಾಪಟ್ಟೆ ಹುಷಾರಾಗಿರ್ರಿ ಮಾತ್ರ. ಸ್ಕ್ಯಾಮ್ಗಿಂತ ಸ್ಕ್ಯಾಮು ಅದಿಲ್ಲದೆ ಹೇಳೋಕ್ಕೆ ಆಗ್ತಲ್ಲ ಅಷ್ಟು ನೈಟು. ಇವತ್ತಿನ ಮೇನ್ ನಾಳೆ ನೈಟ್ ಅಂತ ಹೇಳ್ತಿದ್ದಾರೆ. ಅವ್ರು ಕನ್ನಡದವ್ರೆ. ಬರ್ತಾಯಿಲ್ಲ ಗುರು, ಮಾತೇ ಬರ್ತಾಯಿಲ್ಲ. ಫುಲ್ಲು ಇದೆ ನೋಡ್ಕೊಳ್ಳಿ, ತೋರಿಸ್ತೀನಿ. ಈ ಪಬ್ಬಲ್ಲಿ ಕ್ರೌಡೇ ಇಲ್ಲ.
ಮಿತಿ ಮೀರಿದ್ದಲ್ಲ ಗೋವಾ ಬೀಚಲ್ಲಿ ನಡೆಸ್ತಾರಂತೆ, ಅದು ಹೋಗಿ ನೋಡೋಣ. ಅದಕ್ಕೆ ಇರೋದು. ನಾನು ಬಂದಾಗಿದೆ ಪೊಲೀಸೇ ನೋಡಿಲ್ಲ ಗುರು, ನಾನು ನೋಡಿಲ್ಲ ನನಗೆ ಹೋಗಿ. ಇಲ್ಲಿ ನಮ್ಮ ಮಚ್ಚ ಗಿಡ ಇಲ್ಲೇನಕ್ಕಾಗ್ದೆ ಗಾಡಿ, ಇಲ್ಲೇನಕ್ಕಾಗ್ದೆ ಮುಂದೇನು ಹಾಕಿರ್ಬೋದಲ್ಲ. ಹಾಂ ಬಿಲ್ ಕೊಟ್ಟಿದ್ವಾ? ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದು ಯಾವುದು ಸ್ಟ್ರೀಟ್ದವರು ಏನೋ ಗೊತ್ತಿಲ್ಲ. ಪಾರ್ಕಿಗೆ ಒಂದು ನಿಜ ಹೇಳ್ತೀನಿ, ಪೇ ಪಾರ್ಕಿಗೆ ಒಂದು ಮಾಡಿಬಿಡಿ, ಅದೇ ನಿಮ್ಗೆ ಸೇಫ್ಟಿ ಏನು ಬೆಸ್ಟು. ಬನ್ನಿ ಬೀಗ ಗೋವಾ ಬೀಚ್ ಕಡೆ ಹೊಡೋಣ. ನಾಳೆ ಬಂದಿದ್ದು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸ್ಕೂಬಾ ಡೈವಿಂಗು ಗೈಸ್, ಡಿಡ್ ಯು ಸೀ ದಟ್? ಇಲ್ಲಿ ಡ್ರಿಂಕ್ಸ್ ಎಲ್ಲ ಕೈಯಲ್ಲಿ ಅಲೌಡ್, ಯಾರು ಏನು ಕೇಳಲ್ಲ. ಬಟ್ ನನಗೆ ಗೊತ್ತಿಲ್ಲ ಅಷ್ಟೊಂದು ಪ್ರಕಾರ, ನಾನು ಫಸ್ಟ್ ಟೈಮ್ ಇನ್ ಗೋವಾ. ಆದರೆ ನೋಡಿ ನಮ್ಮ ಅಕ್ಕ ಒಂದು ಡ್ಯಾನ್ಸ್ ಆಡ್ತಲ್ಲ ಆಲ್ರೆಡಿ, ಕೈ ಕಾಲು ಎಲ್ಲ ಗಾಯ ಹೆಚ್ಚು ಹಾಕ್ಸ್ಕೊಂಡ್ಮೇಲೆ ಅವಾಗ ಡ್ಯಾನ್ಸ್ ಆಡ್ತಾಯಿದ್ರು. ಇವಾಗ ಬಂದು ಮಗ ಮುಚ್ಕೋತವ್ರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿದೆ ಕ್ಯಾಮ್ರಾ ಆನ್ ಇದೆ ಇಲ್ಲೊಂದು, ನಿಜವೂ ಅವ್ರಿಗಂತೂ ಗೊತ್ತಿಲ್ಲ, ನನಗೆ ಗೊತ್ತು. ಅದೇ ಇಲ್ಲಿ ಚೀಟಿ ಕೊಡ್ತಾನೆ ಇಲ್ಲಿ ಹಾಕು ಅಂತ, ಅದಕ್ಕೆ ಇಲ್ಲಿ ಹಾಕು ಅಂತ ಹೇಳ್ದೆ ನನಗೆ ಪಾರ್ಕಿಂಗ್ಗೆ. ಬಿಡು ಕಾಸು ಕೊಟ್ಬಿಟ್ಟ, ಅಲ್ಲಿ ಕೊಟ್ಮೇಲೆ ಮತ್ತೇನೇನು ಲೆಕ್ಕ ಬಿಡು, ಕಾಸು ಕೊಟ್ಮೇಲೆ. ಸಚ್ಚ ಕ್ರೇಜಿ. ಇವತ್ತಿಗಿಂತ ನಾಳೆ ಹೆಂಗಿರೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಫ್ರೈಡೇ ನೈಟ್ ಹಿಂಗೆ ಅಂದರೆ ಸ್ಯಾಟರ್ಡೇ ನೈಟ್ ಅಂತ ಹೆಂಗಿರೋದು ಗೊತ್ತಿಲ್ಲ. ನೋಡ್ಕೊಳ್ಳಿ ಇಲ್ಲಿ ಕೈ ನೋಡಿ, ಒಬ್ಬೊಬ್ರು ಕೈಲಿ ಒಂದೊಂದು ರೀತಿ ಸೈಕರು. ಅಲ್ಲೆಲ್ಲ ಲೈಟಿಂಗ್ ಮಾಡ್ತಾ ಮಚ್ಚ ಬೀಚ್ ವಾಡೆ, ಅದೇನು ನೋಡಬೇಕು. ಬೇರೆ ಫಾರಿನರ್ ಇದೆ ನೋಡಿ. ಬಾ ಹಿಂಗೆ ಹೋಗಿ ರೋಡ್ ಹಿಡ್ಕೊಂಡ್ಬಿಟ್ಟು ಆಮೇಲೆ ಬೀಚ್ಗೆ ಹೋಗೋಣ. ಹಾಂ ಅಕ್ಕ ಏನು ಡ್ಯಾನ್ಸ್ ಆಡಿದ್ರೆ ಬೇರೆ ರೊಟೇಟ್ ಮಾಡ್ತಾರೆ. ಗಾಯ್ಸ್, ಬೀಚ್ಗೆ ಆಮೇಲೆ ಹೋಗೋಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಮಾರ್ಕೆಟ್ ಫುಲ್ ಒಂದು ರೌಂಡ್ ಹೊಡ್ಬಿಡೋಣ, ಆಮೇಲೆ ಬೀಚ್ಗೆ ಆಮೇಲೆ ಪ್ಲ್ಯಾನ್. ಇದೇ ಬೀಚ್ ನೋಡ್ಕೊಳ್ಳಿ, ಇದೇ ಬೀಚು. ಬಟ್ ಇವಾಗ ಹೋಗ್ತಾ ಇಲ್ಲ ನೋಡಿ, ಅದೇ ಬೀಚ್, ಅದಕ್ಕೆ ಇವಾಗ ಹೋಗ್ತಾ ಇಲ್ಲ. ಮಾರ್ಕೆಟ್ ಫುಲ್ ಒಂದು ರೌಂಡ್ ಹೊಡ್ಕೊಂಬಿಟ್ಟು ಆಮೇಲೆ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್. ಓಕೆನಾ? ಕ್ಯಾಮ್ರಾ ಡಿಸ್ಪ್ಲೇ ಆಫ್ ಆಗಿದೆ. ಅವ್ರೇನು ಗೊತ್ತಾರೆ, ಈ ನನ್ನ ಮಗ ಯಾರು ಹುಚ್ಚು, ನನ್ನ ಮಗ ಕ್ಯಾಮ್ರಾ ಆನ್ ಆಗಿದ್ರೆ ಮಾತಾಡ್ಕೊಳ್ತಾರೆ ಅಂತಾರೆ ಅಲ್ವಾ? ಈ ಕಡೆ ಕಮ್ಮಿ ಆಗೋಯ್ತು. ಬಾ ಈಗ ಹಿಂಗೆ ಹೋಗೋಣ, ಬೀಚ್ಗೆ ಹೋಗೋಣ. ಅಷ್ಟೇ ಅನ್ಸುತ್ತೆ ಬೀಚ್ ಹೊಡೋಣ. ಬಾ ಹಿಂಗೆ ಹೋಗೋಣ, ಬೀಚ್ ಬರೋಲ್ಲ.